ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏರವಳ್ಳಿ ವಾರ್ಡ್ನಲ್ಲಿ ನಮ್ಮ ಶ್ರೀನಣ್ಣ ಹಾಗೂ ಲೋಕೇಶ್ ಅವರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದಾರೆ. ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಲೋಕೇಶ್ ಅಣ್ಣವರು ಯಾವಾಗಲೂ ಪ್ರತಿ ವರ್ಷ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮ ಯಾವ್ದಾರ ಒಂದು ಆರ್ಗನೈಸ್ ಮಾಡ್ತಾರೆ. ನಮ್ಮ MLA ಅವರ ನೇತೃತ್ವದಲ್ಲಿ ಆರ್ಗನೈಸ್ ಮಾಡ್ತಾ ತುಂಬ ಪಬ್ಲಿಕ್ ನೋಡಿದ್ರೆ ಲಾಸ್ಟ್ ರಂಗೋಲಿ ಕಾಂಪಿಟೇಷನ್ನೇ ಆಗಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಅಂದರೆ ಇಡೀ 12 ವಾರ್ಡಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ನಾನು ನೋಡಿದಂಗೆ ಏರವಳ್ಳಿ ಒಂದಾಗಿರ್ತದೆ. ಅದೇ ರೀತಿ ಇವತ್ತು ನಾವು ಹೆಲ್ತ್ ಕ್ಯಾಂಪ್ ಅಂತ ಅಂದ್ಕೊಂಡು ಬಂದಿದ್ದು, ಆದರೆ ಈ ಮಟ್ಟಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದಾರಂತ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ತುಂಬ ಖುಷಿಯಾಗುತ್ತೆ. ಅವ್ರದ್ದು ಸಂಘಟನೆ ಆಗಲಿ, ಪ್ರತಿಯೊಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡೋದೇ ಆಗಲಿ, ಎಲ್ಲದರಲ್ಲೂ ಅವರು ಒಂದು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾರಂತ ಎಲ್ಲರಿಗೂ ಗೊತ್ತು. ಇದೇ ರೀತಿ ಮುಂದಿನ ದಿನದಲ್ಲೂ ಅವರು ಇದೇ ರೀತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಅದೇ ರೀತಿ ನಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ MLA ಸಾಹೇಬರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ, ಹುರಿದುಂಬಿಸ್ತಾರೆ. ಅವರ ಪ್ರೋತ್ಸಾಹದಿಂದಲೇ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮಲ್ಲಿ ಸಾಧ್ಯ. ಯಾಕಂದರೆ ನಾವು ಅಷ್ಟೇ ನಾವು ಮಾಡೋದು ಏನಾರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾನೆ ಇರ್ತೀವಿ. ಅದಕ್ಕೆಲ್ಲ ನಮ್ಮ ST ಸೋಮಶೇಖರ್ ಗೌಡ್ರೆ ಕಾರಣ. ಅವರು ಹುಮ್ಮಸ್ಸು ಅವ್ರು ಹೆಂಗೆ ಪ್ರತಿದಿನವೂ ಬೆಳಗ್ಗೆ ಎದ್ದು 8-9 ಗಂಟೆಯಿಂದ ಕಾರ್ಯಕ್ರಮಗಳು ಅಟೆಂಡ್ ಮಾಡೋದು ನೋಡಿ ಈ ಏಜಲ್ಲೂ ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಕೆಲಸ ಮಾಡ್ತಾರೆ. ಅದನ್ನೆಲ್ಲ ನೋಡಿ ನಾವು ಅಷ್ಟೇ ಅವ್ರದ್ದು ಇನ್ಸ್ಪಿರೇಷನಲ್ಲೇ ನಾವು ಕೆಲಸ ಮಾಡ್ಕೊಂಡು ನಾವು ಅಷ್ಟೇ ಅವ್ರು ನೋಡ್ತಾ ಇದ್ದಾಗ ನಮಗೊಂದು ಹುಮ್ಮಸ್ಸು ಬರುತ್ತೆ. ಆ ಹುಮ್ಮಸ್ಸಲ್ಲಿ ಬೆಳಗ್ಗೆ ಎದ್ದು ನಾವು ಒಂದು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದ್ಬಿಟ್ಟು ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ವಾರ್ಡ್ ಮಟ್ಟದಲ್ಲಿ ಏನೋ ಒಂದು ಕೆಲಸ ಮಾಡ್ತಾಯಿದ್ವಿ. ಮುಂದಿನ ದಿನದಲ್ಲಿ ನನಗೆ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಕೊಟ್ಟಿದ್ದಾರೆ. ಇಡೀ ಕ್ಷೇತ್ರದಲ್ಲೂ ಸಾಹೇಬರಿಗೆ ಸಂಘಟನೆ ಮಾಡಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ಅವ್ರ ಜೊತೆ ಮುಂದಿನ ದಿನದಲ್ಲಿ ಅವ್ರನ್ನ ಶಾಸಕರು ಮಾತ್ರ ಅಲ್ಲ, ಒಂದು DCM ಇಲ್ಲ ಮಿನಿಸ್ಟ್ರು ಒಳ್ಳೆ ಖಾತೆಯನ್ನು ತಗೋಬೇಕನ್ನೋ ಆಸೆ ನನಗೂ ಇಟ್ಕೊಂಡಿದ್ದೀನಿ. ಅದಕ್ಕೆ ಅವ್ರ ಜೊತೆ ಕೈ ಜೋಡಿಸಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವ್ರಿಗೆ ಕ್ಷೇತ್ರದ ಮಟ್ಟದಲ್ಲಿ ಕೆಲಸ ಮಾಡಿ ಅವ್ರನ್ನ ಸಚಿವರು ಮಾಡೋದೇ ನಮ್ಮ ಒಂದು ಗುರಿಯಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಹೆಲ್ತ್ ಕ್ಯಾಂಪು ಬಂದ್ಬಿಟ್ಟು ಬೆಳಗ್ಗೆ 7:30-8 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಐ ಕ್ಯಾಂಪಿಂದ ಹಿಡಿದು ಶುಗರ್ ಮತ್ತು BP ಟೆಸ್ಟು, ಆಮೇಲೆ ನೆಕ್ಸ್ಟು ಹಾರ್ಟ್ ಟೆಸ್ಟ್ ಮಾಡ್ತೀವಿ, ECG, ENT, ಲೇಡೀಸ್ದು PCD ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಮತ್ತೊಂದು JDS ಇಂದ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಸೇರ್ಪಡೆ ಕಮ್ಮಿ ಅಂದರೆ ಒಂದು 200-300 ಜನ ಸೇರ್ಪಡೆ ಆಗ್ತಿದ್ದಾರೆ. ಅದು ನಮ್ಮ ST ಸೋಮಶೇಖರ್ ಗೌಡರು ಮಾಡೋ ಕೆಲಸನ ಮೆಚ್ಚಿ ಎಲ್ಲರೂ ಬಂದು ಇವತ್ತು ಸೇರ್ಪಡೆ ಆಗ್ತಿದ್ದಾರೆ. ಇದೇ ರೀತಿ ನೀವು ನೋಡ್ತಾ ಇರಬೇಕು. ಈಗ ಇಡೀ ಕ್ಷೇತ್ರದಲ್ಲಿ JDS ಖಾಲಿ ಆಯ್ತೈತೆ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ JDS ಫುಲ್ ಖಾಲಿ ಆಯ್ತಿರೋದು ಯಾಕೆ ಕಾರಣ ಅಂದರೆ ನಮ್ಮ ST ಸೋಮಶೇಖರ್ ಅವರ ಡೆವಲಪ್ಮೆಂಟು ಮತ್ತು ಅವರ ಪ್ರೋತ್ಸಾಹ, ಅವರ ಒಳ್ಳೆ ಕೆಲಸ, ಅವರೆಲ್ಲರಿಗೂ ಸ್ಪಾನ್ಸರ್ನ ನೋಡಿ ಆಮೇಲೆ ಪ್ರತಿಯೊಂದು ಕಾರ್ಯಕರ್ತರು ತನ್ನ ಮನೆಯವ್ರ ಥರ ನೋಡ್ತಾರೆ. ಅದಕ್ಕೋಸ್ಕರ ಇವತ್ತು ಬೇರೆ ಪಕ್ಷದಿಂದ ಎಲ್ಲರೂ ಪಕ್ಷ ಬಿಟ್ಟು ಇವತ್ತು ಬಂದು ಎಲ್ಲ ನಮ್ಮ ಕಾಂಗ್ರೆಸ್ಸಿಗೆ ಸೇರ್ಕೊಳ್ತಿದ್ದಾರೆ. ಅಂದರೆ ಅದು ಬರೀ ಕಾಂಗ್ರೆಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ST ಸೋಮಶೇಖರ ಅಭಿಮಾನಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ST ಸೋಮಶೇಖರ ಅಭಿಮಾನಕ್ಕೋಸ್ಕರನೇ ಇಷ್ಟು ಜನನೇ ಇವತ್ತು ಬಂದು 200-300 ಜನ ಸೇರ್ಪಡೆ ಆಗ್ತಿದ್ದಾರೆ. ಅದಕ್ಕೆ ನಮ್ಮ ಲೋಕೇಶ್ ಅಣ್ಣನಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ. ಈ ದಿನ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ST ಸೋಮಶೇಖರ್ ಅವರ ನೇತೃತ್ವದಲ್ಲಿ ಹಾಗೂ ಏರವಳ್ಳಿ ವಾರ್ಡ್ನ ಅಧ್ಯಕ್ಷರಾದಂಥ ಲೋಕೇಶ್ ಗೌಡರು ಮತ್ತು GB ಆಕಾಂಕ್ಷಿಯಾದಂಥ ಶ್ರೀನಿವಾಸ್ ಮತ್ತು ನಮ್ಮ ಏರವಳ್ಳಿ ವಾರ್ಡ್ ಎಲ್ಲ ಮುಖಂಡರುಗಳು ಸೇರಿ ಒಗ್ಗೂಡಿಕೊಂಡು ಒಮ್ಮತದಿಂದ ಈ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಈ ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ಮಹಿಳೆಗೆ PCOD ಅದು ಪರ್ಸ್ನಲ್ ಇದೆ, ಅದು ಕೂಡ ಚೆಕಪ್ ಮಾಡಿಸ್ತಾ ಇದ್ದೀವಿ. ಮತ್ತು ಕನ್ನಡಕ ತಪಾಸಣೆ ಮತ್ತು ಕನ್ನಡಕನ ಫ್ರೀಯಾಗಿ ನಮ್ಮ ಸಾಹೇಬ್ರ ಕಡೆಯಿಂದನೇ ಎಲ್ಲರಿಗೂ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹಾಗೆ ಇನ್ನೂ ಆರ್ಥೋಡಿಕ್ ಇರ್ಬೋದು ಮತ್ತು ECG, ಹಾರ್ಟ್ ಚೆಕಪ್ ಎಲ್ಲ ಪ್ರತಿಯೊಂದು ಕೂಡ. ಹಾಗೆ ಎಷ್ಟೋ ಜನ ಬಂದು ಅವರೇ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಬ್ಲಡ್ ಡೊನೇಟ್ ಕೊಡೋ ಕಾರ್ಯಕ್ರಮ ಇದೆ. ಹಾಗೆ ತುಂಬ ಚೆನ್ನಾಗಿ ಎಲ್ಲರೂ ಒಗ್ಗೂಡಿಸಿ ಇವತ್ತಿನ ದಿನ ಸೇರ್ಪಡೆ ಕಾರ್ಯಕ್ರಮನೂ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ST ಸೋಮಶೇಖರ್ ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮವನ್ನು ನೋಡಿಕೊಂಡು, ಡೆವಲಪ್ಮೆಂಟ್ನ ನೋಡಿಕೊಂಡು ನಮ್ಮ ಎಲ್ಲ ಸಾರ್ವಜನಿಕರು ವಾಲಂಟಿಯರ್ ಆಗಿ ಬಂದು ನಾವು ಕೂಡ ಸಾಹೇಬ್ರ ಜೊತೆ ಕೈ ಜೋಡಿಸ್ತೀವಿ, ನಾವು ಸಾಹೇಬ್ರ ಜೊತೆ ಇರ್ತೀವಿ ಅಂತ ಹೇಳಿ ಇವತ್ತು ಬಂದು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ಹಾಗೆ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೋಸ್ಕರ ನಾವು
ಯಾವತ್ತೂ ಒಂದಾಗಿ ಕೆಲಸ ಮಾಡ್ತೀವಿ ಅಂತ ನಾನು ಭರವಸೆ ಕೊಡ್ತೀನಿ. ಸರ್ ಸರ್ ನನ್ನ ಹೆಸರು ಹೇಮಾ ಅಂತ. ನಾನು ಬ್ಲಾಕಲ್ಲಿ ಮಹಿಳಾ GS ಆಗಿದ್ದೀನಿ, ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.